ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕನ್ನಡ. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ಮಲ್ಟಿಪಲ್ ಕ್ಲಾಸಸ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಟಿಪಲ್ ಕ್ಲಾಸಸ್ಸಲ್ಲಿ ಮೆಥಡ್ಸ್ ಇರುತ್ತೆ. ಸೊ ಈ ರೀತಿ ಮೆಥಡ್ಸ್ ಇರುತ್ತೆ. ಇದಕ್ಕೆ ನಾವು ಕೀಬೋರ್ಡಿಂದ ಯಾವ ರೀತಿ ಇನ್ಪುಟ್ಟನ್ನು ಪಾಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಎಕ್ಸಾಂಪಲ್ಗೆ, ಸೊ ಏನು ಅಂತಂದರೆ, ಈಗ ಎಂಟರ್ ಯುವರ್ ನೇಮ್ ಅಂತ ಒಂದು ಔಟ್ಪುಟ್ ಬಂದಿದೆ. ಸೊ ನಾನು ಎಂಟರ್ ಮಾಡ್ತೀನಿ ನನ್ನ ನೇಮು. ಅದೇನು ಮಾಡುತ್ತೆ ಅಂದರೆ, ಆ ನನ್ನ ನೇಮ್ ತಗೊಂಡು ವೆಲ್ಕಮ್ ತರುಣ್ ಅಥವಾ ವೆಲ್ಕಮ್ ಸಿ ಕನ್ನಡ, ಸೊ ಎಂಟರ್ ಯುವರ್ ನೇಮ್ ಅಂತ ಕೇಳುತ್ತೆ. ಸೊ ಎಂಟರ್ ಯುವರ್ ನೇಮ್ ಅಂದ ತಕ್ಷಣ ನಾನು ಸಿ ಕನ್ನಡ ಅಂತ ಕೊಡ್ತೇನೆ. ಕೊಟ್ಟ ತಕ್ಷಣ ವೆಲ್ಕಮ್ ಸಿ ಕನ್ನಡ ಅಂತ ಒಂದು ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡಬೇಕು. ಅದು ಮಲ್ಟಿಪಲ್ ಕ್ಲಾಸಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮೆಥಡ್ಸ್ಗೆ ನಾವು, ಮೆಥಡ್ಸ್ ಅಂತಂದರೆ ಫಂಕ್ಷನ್ಸು, ಸೊ ಆ ಮೆಥಡ್ಸಿಗೆ ನಾವು ವೇರಿಯೇಬಲನ್ನು ಆ ಸ್ಟ್ರಿಂಗನ್ನು ಪಾಸ್ ಮಾಡಿ, ಸೊ ಮಲ್ಟಿಪಲ್ ಕ್ಲಾಸಸ್ ಯೂಸ್ ಮಾಡಿಕೊಂಡು ಆ ಮೆಥಡ್ಸಿಗೆ ನಾವು ಸ್ಟ್ರಿಂಗನ್ನು ಪಾಸ್ ಮಾಡಿ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮಲ್ಟಿಪಲ್ ಕ್ಲಾಸಸ್ನ ಯೂಸ್ ಮಾಡಿಕೊಂಡು ಅದರಲ್ಲಿರುವಂಥ ಮೆಥಡ್ಗೆ ನಾವು ನಮ್ಮ ಸ್ಟ್ರಿಂಗನ್ನು ಪಾಸ್ ಮಾಡಿ ಪ್ರಿಂಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಬಂದಲ್ಲಿ ಕೆಳಗಡೆ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಈಗ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ಇದು ಡಿಲೀಟ್ ಮಾಡ್ತೇನೆ. ಈ ಕ್ಲಾಸ್ ಎಲ್ಲ ಕ್ಲೀನ್ ಮಾಡಿಬಿಡ್ತೇನೆ. ಸೊ ಇಲ್ಲೂ ಅದೇ ರೀತಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೇನೆ. ಸೊ ಈಗ ನೋಡಿ ಫ್ರೆಂಡ್ಸ್, ಈಗ 2 ಕ್ಲಾಸ್ ಇದೆ. ಈ ಕ್ಲಾಸಲ್ಲಿ ಮೇನ್ ಫಂಕ್ಷನ್ ಇದೆ, ಈ ಕ್ಲಾಸಲ್ಲಿ ಏನೂ ಇಲ್ಲ, ಜಸ್ಟ್ ಕ್ಲಾಸ್ ಇದೆ. ಸೊ ನಾನು ಇಲ್ಲೊಂದು ಮೆಥಡ್ ಕ್ರಿಯೇಟ್ ಮಾಡ್ತೀನಿ, ವಾಯ್ಡ್ ಅಂತ ಕ್ರಿಯೇಟ್ ಮಾಡ್ತೀನಿ. ಈಗ ಪ್ರಿಂಟ್ ನೇಮ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿ, ಅದು ಏನು ಮಾಡುತ್ತೆ ಅಂತಂದರೆ ಸ್ಟ್ರಿಂಗನ್ನು ತಗೊಳ್ಳುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ನಾನು ಹೆಲೋ ಅಂತ ಕೊಟ್ಟು ಸ್ಪೇಸ್ ಅಂತ ಕೊಟ್ಟು NAME ಅಂತ ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ ಅಂತಂದರೆ, ನಾವು ಟೈಪ್ ಮಾಡಿರುವಂಥ ನೇಮು ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಅದು ಹೆಲೋ ಅಂತ ಪ್ರಿಂಟ್ ಆಗಿ ಅದಕ್ಕೆ ನನ್ನ ಒಂದು ಹೆಸರನ್ನು ಆ್ಯಡ್ ಆಗಿ ಹೆಲೋ ಸಿ ಕನ್ನಡ ಅಂತ ಬರುತ್ತೆ. ಸೊ ಅದಕ್ಕಂತೇಳಿ ನಾನು ಈ ರೀತಿ ಪ್ಲಸ್ ಮಾಡಿರೋದು. ಪ್ಲಸ್ ಅಂದರೆ ಜಸ್ಟ್ ಆ ಸ್ಟ್ರಿಂಗು ಈ ಸ್ಟ್ರಿಂಗಿಗೆ ಆ್ಯಡ್ ಆಗಿ ಪ್ರಿಂಟ್ ಆಗುತ್ತೆ. ಸೊ ಇದನ್ನು ನಾವು ಕಂಪೈಲ್ ಮಾಡೋಣ. ಸೊ ಇದು ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವೀಗ ಇಲ್ಲಿ ಹೋಗೋಣ. ಇಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಬೇಕು ಅಂತಂದರೆ, ಕೀಬೋರ್ಡಿಂದ ನಾವು ಇನ್ಪುಟ್ನ ನಾವು ತಗೋಬೇಕು. ಸೊ ಇದಕ್ಕೆ ನಾನು ಆಲ್ರೆಡಿ ನಿಮಗೆ ಒಂದು ಹಳೆ ವಿಡಿಯೋದಲ್ಲಿ ಯಾವ ರೀತಿ ಕೀಬೋರ್ಡಿಂದ ನಾವು ಜಾವಾ ಪ್ರೋಗ್ರಾಮ್ಗೆ ಇನ್ಪುಟ್ ಕಳಿಸ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು, ಅಥವಾ ನಾನು ಇಲ್ಲೇ ಹೇಳ್ಕೊಡ್ತೇನೆ ಯಾವ ರೀತಿ ಅಂತ. ಸೊ ಅದಕ್ಕೆ ನೀವು ಒಂದು ಲೈಬ್ರರಿನ ನೀವು ಇಂಪೋರ್ಟ್ ಮಾಡಬೇಕಾಗುತ್ತೆ, java.util.scanner ಅಂತ. ಸೊ ಇದೊಂದು ಯುಟಿಲಿಟಿ. ಸೊ ಇದನ್ನು ನೀವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಆದಮೇಲೆ ಏನು ಮಾಡಬೇಕು, ನಾವು ಅದನ್ನು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ವೇರಿಯೇಬಲ್ ಅಥವಾ ಕ್ಲಾಸ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಸೊ ನಾವೇನು ಮಾಡಬೇಕು ಅಂದರೆ, ಈಗ ಸ್ಕ್ಯಾನರ್ ಕ್ಲಾಸಿಂದ ನಾವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನು ಈ ರೀತಿ ಒಂದು ಯೂಸ್ ಮಾಡ್ತೀನಿ, ಟೆಕ್ಸ್ಟ್ ಅಂತ ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ನಾನು ಇದೇ ಮಾಡ್ತೀನಿ ಅಂತಂದರೆ, ಈ ಸ್ಕ್ಯಾನರ್ಗೆ ನಾನು ಕೀಬೋರ್ಡಿಂದ ನಾನು ಇನ್ಪುಟ್ ಕಳಿಸ್ಬೇಕಲ್ವ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, system.in ಅಂತ ಒಂದು ಮೆಥಡನ್ನು ಕಳಿಸ್ತೀನಿ. ಇದೇನು ಅಂತಂದರೆ, ನಾವು ಟೈಪ್ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ಸನ್ನು ಈ ಆಬ್ಜೆಕ್ಟಿಗೆ ಕಳಿಸುತ್ತೆ. ಸೊ system.in ಅಂತಂದರೆ ನಾವು ಟೈಪ್ ಮಾಡಿರುವಂಥ ಟೆಕ್ಸ್ಟನ್ನು ಈ ವೇರಿಯೇಬಲ್ಗೆ ಕಳಿಸುತ್ತೆ. ಸೊ ಅದಕ್ಕಂತೇಳಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನೀವು ಡೀಟೇಲಾಗಿ ತಿಳ್ಕೊಬೇಕು ಅಂತಂದರೆ, ನಮ್ಮ ಒಂದು ಹಳೆ ವಿಡಿಯೋನ ನೀವು ರೆಫರ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇದು ನಾನು ಈ ಮೆಥಡನ್ನು ಮಾಡಿದೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ನಾನು ಟೈಪ್ ಮಾಡಿರುವಂಥ ಒಂದು ಕಂಟೆಂಟನ್ನು ಈ ಟೆಕ್ಸ್ಟಲ್ಲಿ ಸ್ಟೋರ್ ಮಾಡುತ್ತೆ. ಈಗ ನಾನು ಏನು ಮಾಡಬೇಕು ಅಂತಂದರೆ, ಈ ಮೆಥಡನ್ನು ನಾನು ಕಾಲ್ ಮಾಡಬೇಕು. ಆ ಮೆಥಡ್ನ ಕಾಲ್ ಮಾಡೋಕ್ಕೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೆ ಅಂತಂದರೆ, ಆ ಕ್ಲಾಸ್ದು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು, ಕ್ಲಾಸ್ ಟು ಆಬ್ಜೆಕ್ಟ್ ಅಂತ ಕ್ರಿಯೇಟ್ ಮಾಡಿದೆ. ಈಗ ಏನು ಮಾಡ್ತೀನಿ ಅಂತಂದರೆ, ನಾನು ಸೊ ಇದು ನನಗೆ 2 ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಈಗ ನಾವು ಟೈಪ್ ಮಾಡಿರುವಂಥ ಒಂದು ನಂಬರನ್ನು ಇದರಲ್ಲಿ ಸ್ಟೋರ್ ಮಾಡಬೇಕು ಅಂತಂದರೆ, ನಾವು ಇನ್ನೊಂದು ಮೆಥಡ್ ಕಾಲ್ ಮಾಡಬೇಕಾಗತ್ತೆ,
ಟೆಕ್ಸ್ಟ್ ಈಸ್ ಈಕ್ವಲ್ ಟು ಅಥವಾ ಸ್ಟ್ರಿಂಗ್ ನೇಮ್ ಅಂತ ಒಂದು ವೇರಿಯಬಲನ್ನು ಕ್ರಿಯೇಟ್ ಮಾಡಿ, ನೇಮ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಡಾಟ್ ನೆಕ್ಸ್ಟ್ ಲೈನ್ ಅಂತ ನೀವು ಇದನ್ನು ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಟೈಪ್ ಮಾಡಿರುವಂಥ ಕಂಟೆಂಟನ್ನೆಲ್ಲ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಸ್ಟೋರ್ ಆಗಿರೋದು ನೆಕ್ಸ್ಟ್ ಲೈನ್ ಅಂತಂದರೆ ಒಂದು ಲೈನನ್ನು ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡುವಂಥ ಫಂಕ್ಷನ್ ಅಂತಂದರೆ ಇದು. ಸೊ ಈಗ ನೇಮಲ್ಲಿ ಏನಿರುತ್ತೆ, ನಾವು ಏನು ಟೈಪ್ ಮಾಡಿರ್ತೀವಿ ಅದು ಎಕ್ಸಾಕ್ಟ್ ಕಂಟೆಂಟ್ ಇಲ್ಲಿರುತ್ತೆ. ಒಂದು ಲೈನಲ್ಲಿ ಏನು ಟೈಪ್ ಮಾಡಿರ್ತೀವಿ ಆ ಲೈನ್ ಕಂಟೆಂಟ್ ಎಲ್ಲ ಇಲ್ಲಿರುತ್ತೆ. ಸೊ ಈಗ ನಾನು ಏನು ಮಾಡಬೇಕು ಅಂದರೆ ಈ ನೇಮನ್ನು ನಾನು ಈ ಮೆಥಡ್ಗೆ ಪಾಸ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಮೆಥಡ್ನ ಕಾಲ್ ಮಾಡಬೇಕು ನಾನು. ಸೊ ಈ ಮೆಥಡ್ ಕಾಲ್ ಮಾಡಬೇಕು ಅಂದರೆ ಈ ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ಬೇಕು ನಾನು. ಕ್ಲಾಸ್ ಟು obj ಡಾಟ್ ಪ್ರಿಂಟ್ ನೇಮ್. ಇಲ್ಲಿ ನಾನು ಈ ಹೆಸರನ್ನು ಕೊಡ್ತೇನೆ. ಇಲ್ಲಿ ಸದ್ಯಕ್ಕೆ 1 ಅಂತ ನಾನು ಚೇಂಜ್ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ 1 ಅಂತ ಚೇಂಜ್ ಮಾಡಿದೆ. ಸೊ ಇಷ್ಟೇ ಫ್ರೆಂಡ್ಸ್ ಇದು ಪ್ರೋಗ್ರಾಮು. ಸೊ ಇದು ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತಂದರೆ ಈ ಸ್ಕ್ಯಾನರ್ ಮೆಥಡ್ ಏನು ಮಾಡುತ್ತೆ, ನಾವು ಟೈಪ್ ಮಾಡಿರುವಂಥ ಕಂಟೆಂಟು ಈ ಆಬ್ಜೆಕ್ಟಲ್ಲಿ ಸ್ಟೋರ್ ಮಾಡುತ್ತೆ. ಆದಮೇಲೆ ನಾವು ಕ್ಲಾಸ್ ಟು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಆದಮೇಲೆ ಒಂದು ಸ್ಟ್ರಿಂಗ್ ವೇರಿಯಬಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಟೆಕ್ಸ್ಟ್ ಡಾಟ್ ನೆಕ್ಸ್ಟ್ ಲೈನ್ ಅಂತಂದರೆ ಏನು ಮಾಡುತ್ತೆ, ಇದರಲ್ಲಿ ಸ್ಟೋರ್ ಮಾಡಿರುವಂಥ ಸ್ಟ್ರಿಂಗ್ಸು ಇರುತ್ತೆ. ಅದರಲ್ಲಿ ನಮಗೆ ಫಸ್ಟ್ ಲೈನ್ ನಮಗೆ ಇದು ಈ ಮೆಥಡ್ ನಮಗೆ ಕೊಡುತ್ತೆ. ಈ ಟೆಕ್ಸ್ಟ್ ನೆಕ್ಸ್ಟ್ ಲೈನ್ ಅನ್ನೋ ಮೆಥಡ್ ನಮಗೆ ಕೊಡುತ್ತೆ, ಅದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಆದಮೇಲೆ ನಾವೇನು ಮಾಡಬೇಕು, ಆ ಸ್ಟೋರ್ ಆಗಿರುವಂಥ ಒಂದು ನೇಮನ್ನು ನಾವು ಈ ಮೆಥಡಿಗೆ ಕಳಿಸ್ಬೇಕು. ಅದನ್ನು ನಾವು ಮಾಡೋದು ಹೇಗೆ ಅಂದರೆ ಆಬ್ಜೆಕ್ಟ್ ಯೂಸ್ ಮಾಡಿ ಈ ಮೆಥಡ್ನ ಕಾಲ್ ಮಾಡಿ ಈ ವೇರಿಯಬಲನ್ನು ನಾವು ಇಲ್ಲಿ ಪಾಸ್ ಮಾಡ್ತೀವಿ. ಸೊ ಇದನ್ನೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ಮೆಥಡ್ಗೆ ಯಾವ ರೀತಿ ನಾವು ಪ್ಯಾರಾಮೀಟರ್ಸನ್ನು ಪಾಸ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಗೆ ಇಲ್ಲಿ ಪ್ರಾಬ್ಲಮ್ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಬೇಸಿಕ್ ಪ್ರೋಗ್ರಾಮನ್ನು ಬರೆದಿದ್ದೀವಿ. ನಾವಿಲ್ಲಿ ಯೂಸರ್ ಫ್ರೆಂಡ್ಲಿ ಒಂದು ಮೆಸೇಜ್ ಬರೀಬೇಕು. ಏನು ಅಂತಂದರೆ ಎಂಟರ್ ಯುವರ್ ನೇಮ್ ಅಂತ ನಾವು ಒಂದು ಸ್ಟೇಟ್ಮೆಂಟನ್ನು ಬರೆದ್ರೆ ಅದು ಆ್ಯಕ್ಚುಲಾಗಿ ನಮಗೆ ರೀಡಬಿಲಿಟಿ ವೈಸ್ ಯೂಸ್ ಆಗುತ್ತೆ. ಸೊ ನಾವು ಅವಾಗ ನಾವು ನೇಮನ್ನು ಎಂಟರ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಬರಿತೀನಿ. ಸೊ ಎಂಟರ್ ಯುವರ್ ನೇಮ್ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತಿದ್ದೀನಿ. ಸೊ ಈಗ ಇದನ್ನು ನಾವು ಕಂಪೈಲ್ ಮಾಡಿದ್ರೆ ಏನು ಆಗುತ್ತೆ ಅಂತಂದರೆ ಎಂಟರ್ ಯುವರ್ ನೇಮ್ ಅಂತ ಕೇಳುತ್ತೆ. ನಾವು ಎಂಟರ್ ಮಾಡಿರುವಂಥ ನೇಮು ಈ ಮೆಥಡು ಈ ನೇಮ್ 1ನಲ್ಲಿ ಸ್ಟೋರ್ ಮಾಡುತ್ತೆ ಈ ವೇರಿಯಬಲಲ್ಲಿ. ಆದಮೇಲೆ ನಾವು ಆ ವೇರಿಯಬಲ್ನ ಇಲ್ಲಿ ಕಳಿಸ್ತಿದ್ದೀವಿ ಈ ಮೆಥಡ್ಗೆ. ಸೊ ಅದು ಇಲ್ಲಿ ಬಂದು ಅದು ಹೆಲೋ ಸ್ಪೇಸ್ ಅಂತಂದು ಆ ನೇಮನ್ನು ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ನಾವು ಔಟ್ಪುಟ್ಟನ್ನು ನೋಡೋಣ ಒಂದ್ಸಲ ರನ್ ಮಾಡಿ. ಸೊ ಎಂಟರ್ ಯುವರ್ ನೇಮ್ ಅಂತ ಬಂತು. ಇಲ್ಲಿ ನಾವು ಕರ್ಸರ್ನ ಪಾಯಿಂಟ್ ಮಾಡಿ ಇಲ್ಲಿ ನಾನು ಸಿ ಕನ್ನಡ ಅಂತ ಟೈಪ್ ಮಾಡಿದೆ. ಸೊ ಇಲ್ಲಿ ನೋಡಿ ಹೆಲೋ ಸ್ಪೇಸ್ ಸಿ ಕನ್ನಡ ಅಂತ ಬಂತು. ಸೊ ಈ ರೀತಿ ಫ್ರೆಂಡ್ಸ್, ಈ ರೀತಿ ಮೆಥಡ್ಸ್ಗೆ ಯಾವ ರೀತಿ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಬೇಕು ಅಂತ ಒಂದು ಡೆಮೋಗೆ ನಾನು ಈ ಸಿಂಪಲ್ ಫಂಕ್ಷನನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಬೇರೆ ಥರ ಅಂದರೆ ಬೇರೆ ಇನ್ಪುಟ್ಸನ್ನು ಕೊಟ್ಟು ನೀವು ಟ್ರೈ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.